ಲೇ ಪದ್ದಿ, ನಿನ್ನ ಮಗಳು ಏನಾರ ಮದುವೆ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ನೀ ಇಂಥ ಒಂದು ಮೊಮ್ಮಗನ್ನ ಕೈ ಕೊಟ್ಟಿರೋಳು. ಏನು ಮಾಡಿಯೇ ನಮ್ಮ ಗ್ರಾಚಾರ ಏನು ಕೆಟ್ಟ ಕೆರ ಹಿಡ್ದೈತೋ ಗೊತ್ತಿಲ್ಲ. ನಿನ್ನ ಮಗಳು ಮದುವೆ ಅಂತೂ ಈ ಜನ್ಮದಾಗ ಈ ಕಾಲದಾಗ ಆಗಂತ ಕಾಣೆ ನಾನು. ನೋಡು, ಆ ಚೀನಾದವನು ಎಲ್ಗೋನು ಕೆಲಸ ಕ್ಯಾಮೆ ಐತಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಕಡೆ ಹೊಂಟ್ಬಿಟ್ಟವನಿ. ಇನ್ನು ಯಾವ ಕಾಲಕ್ಕೆ ಗೊತ್ತಾನೋ ಏನೋ ಗೊತ್ತಿಲ್ಲ. ನಿನ್ನ ಮಗಳನ್ನೇ ಜೊತೆಗೆ ಹೋಗವಳೆ. ನೋಡು, ಅಷ್ಟರೊಳಗಡೆ ಬರೋಷ್ಟರೊಳಗಡೆ ಏನಾರ ಒಂದು ತೀರ್ಮಾನ ಮಾಡಿಬಿಟ್ಟು ಸರ್ನ ಮದುವೆ ಮಾಡೋದು ನೋಡು. ನೋಡು, ಆ ಚೀನಾದವನು ನಮಗೆಲ್ಲ ಸೆಟ್ ಆಗಕ್ಕಿಲ್ಲ. ಏನಂತೀಯಾ? ಮತ್ತೆ ನಾನು ಅದನ್ನೇ ಹೇಳ್ತಾ ಇವನಿ. ಅವನ ಭಾಷೆ ಅರ್ಥ ಆಗಕ್ಕಿಲ್ಲ. ಒಳ್ಳೆನೆಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವನ ಭಾಷೆ ಗೀಸೆ ಏನು ಅರ್ಥ ಆಗಕ್ಕಿಲ್ಲ. ನಾನು ನನ್ನ ಮಗಳು ಕೂರ್ಸೋಸಿ ಬುದ್ಧಿ ಹೇಳ್ತೀನಿ. ಬುಡಿ, ಇನ್ನೇನು ಮಾಡೋಕ್ಕಾಯ್ತದೆ. ಏನೋ ಒಂದು ತೀರ್ಮಾನ ತಗೊಂಡು ಏನೋ ಒಂದು ಮಾಡಿದ್ರೆ ಆಯಿತು. ಸರಿ ಕಣತ್ತೆ, ನಾನು ಹೋಗ್ಬಿಟ್ಟು ವಾಲ್ ತಗೋಗ್ಬಿಟ್ಟು ದನ ಹೊಡ್ಕೊಬಿಟ್ಟು ಬರ್ತೀನಿ. ಇವ್ನು ಹಿಡ್ಕೊತೀರ ನೀವು? ಕೊಳ್ಸು ಬರ್ಲಾ? ಬಾ, ಆಟ ಆಡಿಸ್ತೀನಿ ಬಾ ನಿನ್ನ. ಹೋಗ ಬಂಗಾರಿ, ಹೋಗು. ಅಲ್ಲಿ ಮಳೆ ತೇವ ಶಾನೆ ಐತೆ. ನಿನ್ನ ಎತ್ಕೊಂಡ್ಬಿಟ್ಟಲ್ಲಿ ಹೊಲ ಎಲ್ಲ ಅಡ್ಡಾಡಕ್ಕೆ ಆಗಕ್ಕಿಲ್ಲ. ಜಾರಕ್ಕೊಂದು ಜಾರ್ಬಿಡ್ತೀನಿ ನಾನು. ಆಮೇಕಿಂದ ಬಿದ್ದುಬಿಟ್ಟು ಗಿಲ್ಟಿ ಹೊಡೆದ್ಬಿಟ್ರೆ ಇಬ್ರು ಡುಮ್ ಅಂತ ಹೇಳ್ಬಿಟ್ಟು ಯಾಕೆ ಬೇಕಪ್ಪ? ಹೋಗು, ಅಜ್ಜಿತಾಗ ಆಟ ಆಡ್ಕೊಂಡಿರು ಹೋಗು. ಅಷ್ಟಾಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿನಾ? ಸುಪಾಪುನ ಕರ್ಕೊಂಡು ಬರ್ತೀರಾ? ಹೂ ಕಣಪ್ಪ ಬಂಗಾರಿ, ಎಲ್ಲನೂ ಕರ್ಕೊಬಿಟ್ಟು ಬರ್ತೀನಿ. ಸರಿನಾ? ಸರಿ, ಹೋಗಪ್ಪ. ಆಯ್ತು. ಯಾರು ತಗನಾಗ್ಲಿ ಬೋಲು ಸಂದಕ್ಕೆ ಓದ್ಕೊಬಿಡ್ತಾನಪ್ಪ ಇವನಂತೂ ನನ್ನವೇ. ಹೂ ಕಣತ್ತೆ, ನನಗೂ ಅದೇ ಆಶ್ಚರ್ಯ. ಹೆಂಗ್ ಹೊಂದ್ಕೊತಾನೆ ಅಂತಂದ್ರೆ ಹೆಂಗ್ ಹೊಂದ್ಕೊಬಿಡ್ತಾನೆ ನೋಡು. ಸರಿ ಕಣತ್ತೆ, ಹೋಗ್ಬಿಟ್ಟು ಬರ್ತೀನಿ ರೀ. ಸರಿ ಕಣಪ್ಪ, ಇರು ಒಂದು ನಿಮಿಷ ಇರು. ತಟ್ಟೆಗೇನಾರು ಹಾಕಬಿಟ್ಟು ಬಂದು ಕೊಡ್ತೀನಿ. ತಿನ್ನಿವಂತೆ. ಈ ಮನೆ ದೊಡ್ಡದಾಗೆ ವಿಶಾಲವಾಗಿ ಚೆನ್ನಾಗೈತೆ. ದೊಡ್ಡ ಮನೆ ಇದು. ಮಮ್ಮಿನೇ ಕಾಣ್ತಿಲ್ಲ. ಇಲ್ಲಿ ನನ್ನ ಜೊತೆ ಆಟ ಆಡಕ್ಕೆ ಯಾರು ಇಲ್ಲ. ಅಜ್ಜಿ ಅಂಕಲ್ ಅಂಕಲ್, ಆಟ ಆಡೋಣ ಬರ್ತೀರಾ? ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಕಣ ಮಗ. ಆಟ ಆಡಕ್ಕೆ ಹೋಗ್ತಾ ಇರೋದು ನಾನು. ಆದ್ರೆ ಏನೋ ದೊಡ್ಡರಾಡ್ತೀವಲ್ಲ ಅಂತ ಆಟ. ಏನ್ಲಾ ಅಜ್ಜಿ, ಹೊಸಿ ಕಾಸಿದ್ರೆ ಕೊಡ್ತೀಯಾ? ಏ ಮೂದೇವಿ, ನಿಂಗೆ ಯಾವಾಗೂ ನಾನು ಕಾಸು ಕೊಡೋದೇ ನೀ ಆಯ್ತು. ಕೊಟ್ಟಿ ಸೊರ ಮಾಡಾಕ್ಬಿಡ್ತೀನಿ ನೀನಂತೂ. ಸುಮ್ಮನೆ ಮೂರುವ ದಿನವೇ ಹೋಗು. ನನಗೂ ಸಾಕಾಗಿ ಹೋಗ್ಬಿಟ್ಟಿದ್ದೀನಿ ಕೊಟ್ಟು. ನೋಡು, ಹೊಸಿ ಮದುವೆಗಿದ್ರೆ ಆಗದನ್ ಗಂಟನೂ ನೆಟ್ಟಗಿರ್ಲ ಅಂತಂದ್ರೆ ಇರೋದೇನಿಯಾ ಇಲ್ಲ. ನೋಡು, ಈ ಮೊಗಿನ ಹೊಸಿ ನೋಡ್ಕೋಬೇಕು. ಇರು, ಈ ಮೊಗಿಗೊಂಚೂರು ಏನಾರು ಅಂಗಡಿಗೆ ಹೋಗ್ಬಿಟ್ಟು ತಿನ್ನಕ್ಕೆ ತಗೊಬಿಟ್ಟು ಬರ್ತೀನಿ. ಸರಿನಾ? ಮನೆಗೆ ಹುಡುಕದೆ ಏನೂ ಇಲ್ಲ ತಿನ್ನಕ್ಕೆ. ಹೋಗಿ ತಗೊಬಿಟ್ಟು ಬಂದು ಕೊಡ್ತೀನಿ. ಅಲ್ಲಿ ಗಂಟೆ ಇವನು ನಾನು ನೋಡ್ಕ. ಆಯ್ತು ಹೇಳೋದು, ನೋಡ್ಕೊತೀನಿ. ಸುಮ್ಮನೆ ಚಿಕ್ಕ ಮಗ ಬೇರೆ ಬಿಟ್ಟು ಹೋಗ್ಬೇಡ. ಪೊದ್ದಿಗೆ ಮೊದಲೇ ನೀ ಭಾಳ ಇಷ್ಟ ಹೋಗ್ಬಿಟ್ಟವನೇ. ಜಯಮ್ಮನ ಸಂಬಂಧಿಕನಂತೆ. ಯಾವ್ದನಾಗ್ಲಿ ಎಳೆ ಮಗನೇ ಅಲ್ವೇ. ಹೊಸಿ ಹುಷಾರಾಗಿ ನೋಡ್ಕ. ಈಗ ನೀನು ಈ ಮಗಿನ ಸಂದಕ್ಕೆ ನೋಡ್ಕೊಂಡ್ರೆ ನಿಮ್ಮ ಅತ್ತೆಗೆ ಆಸೆ ಶಾನೆ ಆಗೋಗ್ಬಿಟ್ಟಿನ ಮ್ಯಾಲೆ ಇವನೇನ ನೊಳಿಯ ಅಂತ ಒಪ್ಕೊಬಿಡ್ತಾಳೆ. ಸರಿನಾ? ಸರಿ ಆಯ್ತು ಅಜ್ಜಿ. ಏನ್ ಕರ್ಮವೋ ಏನ್ ಕತೆಯೋ. ಏನ್ಲಾ, ನಮ್ಮ ಅತ್ತೆಗೆ ಭಾಳ ಇಷ್ಟ ಆಗೋಗ್ಬಿಟ್ಟಿದ್ಯ ಅಂತ ನೀನು. ನೋಡ್ಲಾ, ನಿನಗೆ ಏನೇನು ಬೇಕೋ ತಿನ್ನೋದೆಲ್ಲ ಕೊಡಿಸ್ತೀನಿ. ಸರಿನಾ? ನನ್ನ ಜೊತೆ ಬಾ. ಅಂಗಡಿ ತಕ್ಕೆಲ್ಲ ಹೋಗ್ಬಿಟ್ಟು ಸಂದಾಗ ತಿನ್ಸೋಣ. ನೀನೇನು ಮಾಡ್ಬೇಕು ಗೊತ್ತಾ? ನಮ್ಮ ಅತ್ತೆ ಅತ್ತೆ ಹತ್ರ ಹೋಗ್ಬಿಟ್ಟು ಭಾಳ ಒಳ್ಳೇದು ಈ ಅಂಕಲ್ಲು. ಈ ಅಂಕಲ್ ಅಂದರೆ ನಂಗೆ ತುಂಬ ಇಷ್ಟ, ಇವ್ರು ತುಂಬ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಸಂದಾಗ ನೀನು ಹೇಳ್ಬೇಕು. ಸರಿನಾ? ಆಹಾ, ನಿನ್ನಿಂದನೇ ನನ್ನ ಮದುವೆ ಆಗೋಕ್ಕೆ ನಿಜವಾಗೂ ಸಾಧ್ಯ ಆಯ್ತದೆ ಅಂತ ಅನ್ನಿಸ್ತದೆ. ಸರಿ ಕಣಪ್ಪ, ಆಯ್ತು. ನಿಂಗೆ ತಿನ್ನೋದು ಕೊಡಿಸ್ಬೇಕು ತಾನೆ? ಒಂದು ನಿಮಿಷ ಇರು, ಹಿಂಗೋಗಿ ಹಂಗೆ ಬರ್ತೀನಿ. ನಮ್ಮ ಮುಜ್ಜಿ ವಾಲ ಎಲ್ಲೋ ಬಿಚ್ಚಿಕ್ಕಿದ್ಲಲ್ಲ, ಅಡುಗೆ ಮನೆಗೆ ಯಾವುದೋ ಡಬ್ಬದಾಗ ಹಾಕಿದ್ಲಲ್ಲ, ಕಾಣ್ತಾನೆ ಇಲ್ಲ. ಅಯ್ಯೋ, ಈ ಅಂಕಲ್ ಏನ್ ಮಾಡ್ತೈತೆ? ಡಬ್ಬದಲ್ಲಿ ಏನೋ ತಗೊಳ್ತೈತೆ. ಏನೋ ಮಾಡ್ತೈತೆ ಅಂತ. ನನಗೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡಿಸ್ತೈತಲ್ಲ, ಸಾಕು ನನಗೆ. ಅಂಕಲ್ ಏನ್ ಮಾಡ್ತಾ ಇದ್ದೀರಾ ನೀವು? ನಿಂಗೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ದುಡ್ಡನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇರು, ಒಂದು ನಿಮಿಷ ಬಂದೆ. ಹಸು ಪಾಪ ಇನ್ನೂ ಬರ್ಲಿಲ್ವಲ್ಲ? ಯಾವಾಗ ಬರುತ್ತೆ ಹಸು ಪಾಪ ಎಲ್ಲಾನು? ಹಸು ಪಾಪಂಗೆ ಇನ್ನೂ ಎಷ್ಟೊತ್ತು ಕಾಯ್ಬೇಕು ನಾನು? ಆಟ ಆಡಕ್ಕೆ ಹೋಗ್ಬೇಕಿತ್ತು ನಾನು. ಇನ್ನು ಏನು ಮಾಡಬೇಕು ಏನೋ. ಈ ಮನೆಯಲ್ಲೂ ಬೋರ್ ಆಗ್ತಾ ಇದ್ದಲ್ಲ ನನಗೆ. ಏನು ಮಾಡೋದು? ಬೋರ್ ಅಂದರೆ ಬೋರ್ ಆಗ್ತಾ ಇದೆಯಲ್ಲ ನನಗೆ. ಮಮ್ಮಿ ಇದ್ದಿದ್ರೆ ಚೆನ್ನಾಗಿರೋದೇನೋ. ಮಮ್ಮಿ ಎಲ್ಲೋ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಪುಟ ಅಂಕಲ್ ನೋಡುವ, ನೀನು ಏನಾರ ಕೇಳು, ನಿಂಗೆ ಚೆನ್ನಾಗಿ ಕೊಡಿಸ್ತೀನಿ. ಬಂದ ತಕ್ಷಣ ಅತ್ತೆ ಹತ್ರ ನೀನು ಏನಂತ ಹೇಳ್ಬೇಕು ಹೇಳು. ಅಂಕಲ್ ತುಂಬಾ ಒಳ್ಳೆಯವರು. ಅಂಕಲ್ ನನಗೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡಿಸ್ತಾರೆ ಅಂತ ಹೇಳ್ತೀನಿ. ವೆರಿ ಗುಡ್, ಬಾಯ್. ಹಂಗೆ ಹೇಳ್ಬೇಕು ನೀನು. ನೋಡು ಬಾ, ನೀನೇನಾದ್ರು ನಾನು ಮದುವೆ ಮಾಡಿಸ್ಬಿಟ್ರೆ ನೀನು ಕೇಳಿದ್ದೆಲ್ಲ ನೀನು ಕೊಡಿಸ್ಬಿಡ್ತೀನಿ. ನನ್ನ ಮುದ್ದು ಬಂಗಾರಿ ಅಲ್ವಾ? ಏನೋ ಹಂಗೇನೇನಿಯಾ ಇನ್ನೂ ಏನನ್ನ ಹೇಳ್ಕೊಡ್ತೀನಿ. ಬಾ, ನಿಂಗೆ ಏನೇನು ಹೇಳ್ಬೇಕು ನಮ್ಮ ಅತ್ತೆ ತಾಗೆ ಅಂತ ಹೇಳ್ಬಿಟ್ಟು ಬಾ. ನಿಧಾನು ಕರ್ಕೊಂಡು ಹೋಗ್ತೀನಿ ಅಂಗಡಿ ತಕ್ಕೆ. ನಡಿ. ಅಪ್ಪ, ಮದುವೆಗೆ ಪೂರ್ತಿ ತಯಾರಿ. ನಮ್ಮ ಅಜ್ಜಿ ವಾಲೆ ಕದ್ಕೊಂಡಿರೋದು ನಮ್ಮ ಅಜ್ಜಿಗಂತೂ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಮನೆನಾಗ ಇಷ್ಟೊಂದು ಜನ ಇದ್ದೀವಿ, ನಾನೇ ವಾಲೆ ಕದ್ದಿದ್ದು ಅಂತ ಹೆಂಗೆ ಗೊತ್ತಾಗ್ತದೆ? ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾದ್ರೂ ಗೊತ್ತಾಗಲ್ಲ ಬಿಡು. ಯಾಕೆ ತಲೆ ಕೆಡಿಸ್ಕೋಬೇಕು? ಯಾರವ್ರು ಹೇಳಕ್ಕೆ? ಬನ್ನಿ ಅಂಕಲ್, ಬೇಗ ಬನ್ನಿ, ನನಗೆಲ್ಲ
ಹೊರಗಡೆ ಆಟ ಆಡಕ್ ಹೋಗ್ಬೇಕು. ಬನ್ನಿ ಅಂಕಲ್, ಬೇಗ ಬನ್ನಿ. ನಡಿ 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 ನಡಿ. ಅಯ್ಯೋ ನಡಿಯಪ್ಪ. ನೋಡಪ್ಪ, ನಮ್ಮ ಹುಡುಗ ಇವನು, ಅವ್ನಿಗೆ ಏನೇನು ಬೇಕೋ ಎಲ್ಲ ತಿನ್ನೋದನ್ನು ಕೊಟ್ಬಿಡು ಸರ್ನ. ಅಂಗಡಿ ಹಳೆ ಬಾಕಿ ನಿನ್ನೆ ತೀರ್ಸಿಲ್ಲ. ಇಸ್ಪಿಟಾಡಕ್ಕೆ ಹೋದಾಗ ಎಲ್ಲನೂ ಎಷ್ಟು ಅಂತ ತಿಳ್ಬಿಟ್ಟು ನೀನು ನನಗೆ ದುಡ್ಡು ನಾಮ ಹಾಕಿದ್ಯಾ ಹೇಳು. ಅದು ಮೊದಲು ಕೊಡು, ಆಮೇಕಿಂದ ಕೊಡ್ತೀನಿ. ನನಗಂತೂ ನಿನ್ನ ಹುಡುಕಿ 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 ಸಾಕಾಗ್ತದೆ. ಮಂತಕ್ಕೆ ಬಂದಾಗ ಇಸ್ಕೋಬೇಕು ಅಷ್ಟೇನೆ. ನೋಡು, ನನ್ನ ದುಡ್ಡಲ್ಲಿ ನಾನು ಕೊಟ್ಬಿಡು, ಇಲ್ಲಾಂದರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ. ನೋಡು, ನಿನ್ನ ದುಡ್ಡು ನನ್ನ ಮಗಂಗೆ ಬೇಕು. ಏನೋ ಒಂದು 10,000 ರೂಪಾಯಿ ಆಗೈತಾ? ಅಷ್ಟೇ ತಾನೇ? ಎಲ್ಲ ಸೇರಿ ನಿನ್ನ ಸಾಲ ಪಾಲ ಎಲ್ಲ ಸೇರಿ ಒಂದು 10,000 ರೂಪಾಯಿ ಆಗೈತೆ. ನಿನ್ನ ದುಡ್ಡು ಇವಾಗ ನೀನು ಕೊಟ್ಬಿಡ್ತೀನಿ. ನಿನ್ನ ದುಡ್ಡು ಇಟ್ಕೊಂಡು ನನಗೇನು ಮಾಡಲಿ? ನೋಡು, ಈ ಹುಡುಗ ಏನೇನು ಕೇಳ್ತಾನೋ ಎಲ್ಲನೂ ನೀನು ಕೊಡಬೇಕು. ಏನೋ ದುಡ್ಡು ಕೊಡ್ತೀಯಾ? ಕೊಡು ಮತ್ತೆ ನೋಡೋಣ. ತಗೋ ಓಲೆನಾ. ನೋಡು, ನನ್ನ ಫ್ಯೂಚರ್ ಮದುವೆ ಆಗೋ ಹುಡುಗಿಗೆ ಅಂತ ಹೇಳ್ಬಿಟ್ಟು ಮಾಡಿ ಸಿಕ್ಕಿದ್ದೆ. ಆದರೆ ಏನು ಮಾಡ್ತೀಯಾ, ಕಷ್ಟ ಕಾಲ ಕಲಿಕಾಲ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಓಲೆ ನಿನಗೆ ಕೊಡ್ತಾ ಇದ್ದೀನಿ. ತಗ, ಸುಮ್ಮನೆ ತಗೊಂಡು ನಂದು ಸಾಲ ಗೀಲ ಎಲ್ಲ ಐತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಡು. ಈ ಮಾತು ಮೊದಲೇ ಹೇಳ್ಬೇಕು ತಾನೇ? ಎಷ್ಟು ಗ್ರಾಮ್ ಇರ್ಬೋದಿದು? ನೋಡು. ಓಹೋ, ನಿನ್ನ ಅಂಗಡಿನಾಗ ಬೇಕಾದ್ರೆ ತೂಕ ಹಾಕಿ ನೋಡು. 3 ಗ್ರಾಮ್ 4 ಗ್ರಾಮ್ ಯಾರು ಬರ್ತದೆ? ನೀನು ಉಳಿದಿರೋ ದುಡ್ಡೆಲ್ಲನೂ ನೀನೇನೋ ಕ್ಯಾಶ್ ರೂಪದಾಗ ಕೊಡಬೇಕಾಯ್ತದೆ. ಅಷ್ಟೇ ತಾನೇ? ಆಯ್ತು, ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಏನೇನು ಬೇಕೋ ಎಲ್ಲ ತಗೊಂಡು ಹೋಗು. ಬಂಗಾರದೇ ತಾನೇ ಇದು? ಯಪ್ಪ, ನಿಂಗೂ ಪರೀಕ್ಷೆ ಮಾಡಕ್ಕೆ ಗೊತ್ತದಲ್ಲಪ್ಪ. ಪರೀಕ್ಷೆ ಮಾಡ್ಬಿಟ್ಟು ನೋಡು. ಅಷ್ಟೊಂದು ಏನಾರು ಡೌಟ್ ಇದ್ರೆ ನಿಂಗೆ. ನೋಡು, ಇವಾಗ ಒಂದು 3-4 ಸಾವಿರ ರೂಪಾಯಿ ಕಡೆ ಕೊಟ್ಟಿರೋ, ನಾನು ಹೋಗ್ಬಿಟ್ಟು ಹಂಗೆ ಕಾರ್ಡ್ಸ್ ಆಡ್ಕೊಬಿಟ್ಟು ಬಂದ್ಬಿಡ್ತೀನಿ. ಹೊಸಿ ದುಡ್ಕೊಂಡು ಅಲ್ಲಿ ಗಂಟನೂ ಈಗ ಈ ಮಗಿನ ಇಲ್ಲೇ ಹುಟ್ಟೋಗಿರ್ತೀನಿ. ಏನೇನು ಕೇಳ್ತಾನೋ ಎಲ್ಲನೂ ಹೊಟ್ಟೆ ತುಂಬ ಕೊಡ್ಬೇಕು. ಅವನು ಅಂಕಲ್ ಭಾಳ ಒಳ್ಳೆಯರು ಅಂತ ಹೇಳ್ಬಿಟ್ಟು ಅವನ ಬಾಯಿಂದನೇ ಬರಬೇಕು. ಸರಿ, ಇದು ನನ್ನ ಪರೀಕ್ಷೆ ಮಾಡಿಬಿಟ್ಟು ನಿಂಗೆ ದುಡ್ಡು ಕೊಡ್ತೀನಿ ಹೇಳು. ಬಾ ಕುಂತ್ಕ ಬಾ. ದುಡ್ಡಿದ್ರೆ ಏನಿಯ ಮುರ್ವಾದಿ? ದುಡ್ಡಿಲ್ಲ ಅಂತಂದ್ರೆ ನನ್ನ ಮಕ್ಕಳು ಮುರ್ವಾದಿನೂ ಕೊಡಕ್ಕಿಲ್ಲ, ಏನು ಕೊಡಕ್ಕಿಲ್ಲ. ಎಲ್ಲನೂ ಎಂತೆಂಥ ಜನ ನಾನು ಕಂಡ್ಕೊಬಿಟ್ಟಿದ್ದೀನಿ. ಒಂದ್ಕಿತ ಹೋಗಿ ಪರೀಕ್ಷೆ ಮಾಡ್ಬಿಟ್ಟು ನೋಡ, ಕಾಸ ಕೊಡು. ಆಯ್ತು ಹೇಳ. ನೋಡಪ್ಪ, ಈ ಅಂಗಡಿನಾಗ ಏನೇನೈತೋ ಎಲ್ಲ ತಿನ್ಬೇಕು ನೀನು, ಎಷ್ಟಾದ್ರೂ ಪರವಾಗಿಲ್ಲ. ಸರಿ ಅಂಕಲ್. ನೋಡು, ಇದಕ್ಕಿನ್ನೂ ಒಳ್ಳೆಯರು ಯಾರಾದ್ರೂ ಸಿಗ್ತಾರಾ? ಸಾಧ್ಯನೇ ಇಲ್ಲ ಇದಕ್ಕಿನ್ನೂ ಒಳ್ಳೆಯರು ಸಿಗಕ್ಕೆ. ಗೊತ್ತಾಯ್ತಾ? ಈಗಾದ್ರೂ ನೋಡು, ನಾನು ನಿನಗೆ ತುಂಬಾನೇ ಒಳ್ಳೇದು ಮಾಡ್ತಾ ಇದ್ದೀನಿ. ನೀನು ಅಷ್ಟೇ ಏನಿಯಾ, ನಮ್ಮ ಅತ್ತೆ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಹೇಳ್ಬೇಕು, ಸರಿನಾ? ನಿಂಗೆ ಏನೇನು ಬೇಕೋ ಎಲ್ಲ ಕೊಡಿಸ್ತೀನಿ. ನಿಂಗೆ ಎಲ್ಲೂ ಕರ್ಕೊಂಡು ಹೋಗ್ಬೇಕು ಹೇಳು, ಎಲ್ಲ ಕಡೆನೂ ಕರ್ಕೊಂಡೋಗಿ ರೌಂಡ್ಸ್ ಓಡಿಸ್ತೀನಿ. ನೀನು ಇಲ್ಲೇ ಕುಂತ್ಕೊಂಡಿರು. ಹೊಸಿ ನನಗೆ ಕ್ಯಾಮೆ ಐತೆ, ಡ್ಯೂಟಿ ಐತೆ. ಹೋಗ್ಬಿಟ್ಟು ಡ್ಯೂಟಿ ಮುಗಿಸ್ಕೊಬಿಟ್ಟು ಹಂಗೆ ಏನಿಯಾ ಬರ್ತೀನಿ. ಅಲ್ಲಿ ಗಂಟೆ ಅಂಗಡಿದಾಗೆ ಕುಂತಿರು, ಒಂದು ಅರ್ಧ ಗಂಟೆ ಬಂದ್ಬಿಡ್ತೀನಿ, ಸರಿನಾ? ಆಮೇಲೆ ಮನೆ ಕರ್ಕೊಂಡು ಹೋಗ್ತೀನಿ ನಿನ್ನ. ಓಕೆ ಅಂಕಲ್. ಪಕ್ಕಾ ಒರಿಜಿನಲ್ ಬಿಡು. ಮತ್ತೆ ಕಾಸು ಕೊಡ್ತೀಯಾ? ಸರಿ ಕಣಪ್ಪ, ಒಂದು 4 ಸಾವಿರ ಕೊಟ್ಟಿರ್ತೀನಿ. 4 ಗ್ರಾಮ್ ಐತಂತೆ ವಾಲೆ, ಕೇಳ್ಕೊಂಬಿಟ್ಟು ಬಂದೆ. ಇನ್ನು ಉಳ್ದಿರೋ ದುಡ್ಡೆಲ್ಲನೂ ಬಾ, ಕೊಟ್ಬಿಡ್ತೀನಿ ನಿಂಗೆ. ಸರಿ ಆಯಿತು. ಮಗುನ ಸಂತಕ್ಕೆ ನೋಡ್ಕ, ಅಲ್ಲಿ ಇಲ್ಲಿ ಬಿಡಕ್ಕೆ ಹೋಗ್ಬೇಡ. ಭಾಳ ಒಳ್ಳೆ ಮಗ. ನಮ್ಮ ಅತ್ತೆ ಭಾಳ ಇಷ್ಟಪಡ್ತಿದ್ದೀವಿ ನಂದ್ರೂ. ಸರಿ ಆಯಿತು. ಓಯ್ ಬಂಗಾರಿ, ಬಾ ಕುಂತ್ಕವೇ ಇಲ್ಲಿ. ಕುಂತ್ಕ, ನಿಂಗೆ ಏನೇನು ಬೇಕೋ ಎಲ್ಲ ಕೊಡ್ತೀನಿ. ಬಾ, ಇಲ್ಲಿ ಕೂರಿಸ್ತೀನಿ. ನೋಡು ಪುಟಾಣಿ, ಚಾಕ್ಲೇಟ್ ತಿಂತಾ ಇರು. ನಿಮ್ಮ ಅಂಕಲ್ ಬರೋ ತನಕನೂ ನೀನು ಏನೇನು ಬೇಕೋ ಎಲ್ಲ ತಿಂತಾ ಇರು. ಎಲ್ಲ ಬರ್ಕಂತ ಆಯ್ತೀನಿ. ಅಂಕಲ್, ನನಗೆ ಲೇಸ್ ಬೇಕು, ಆಮೇಲೆ ಚಾಕ್ಲೇಟ್ಸ್ ಬೇಕು, ಆಮೇಲೆ ನನಗೆ ಜಾಮೂನ್ ಬೇಕು. ಅಯ್ಯೋ, ನಮ್ಮ ಅಂಗಡಿ ನಂಗೆ ಜಾಮೂನ್ ಎಲ್ಲ ಸಿಗಕ್ಕಿಲ್ವಲ್ಲ. ಸರಿ, ಅದೇನೇ ಕೇಳು. ಒಂದ್ಸಲ ಕೊಟ್ಬಿಡ್ತೀನಿ ನಿಂಗೆ. ಇವತ್ತು ನಿಂದ ದೆಸೆಯಿಂದ ನನ್ನ ಮಗ ನಿಮ್ಮ ಅಂಕಲ್ ಸಾಲನೇ ಕೊಟ್ಟಿರಲಿಲ್ಲ, ಎಲ್ಲ ಸಾಲನ ಬಂತು ನನಗೆ. ತಿನ್ನು ಕೂತ್ಕೊಂಡು ತಿನ್ನಿ, ಎಷ್ಟು ಬೇಕೋ ಅಷ್ಟು ತಿನ್ನು. ಓಕೆ ಅಂಕಲ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಒಳ್ಳೆಯವರು. ಸರಿ ಆಯ್ತು. ಎಲ್ಲೋದ ಇವನು? ಸದ್ಯ ಹಂಗೋ ನನ್ನ ದುಡ್ಡು ಬಂತಲ್ಲ, ಸಾಕ್ಬಿಡು.